ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂತ 8 ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆಯಿಂದ ರಾಮನಗರ ವಿಧಾನಸಭಾ ಕ್ಷೇತ್ರ ಇರಬಹುದು, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಇರಬಹುದು, ಮಾಗಡಿ ವಿಧಾನಸಭಾ ಕ್ಷೇತ್ರ ಇರಬಹುದು, ಅದೇ ರೀತಿ ಇವತ್ತು ಕನಕಪುರದಲ್ಲಿ ಎಷ್ಟು ಹೆದರಿಕೆ ಬೆದರಿಕೆ ಭಯದ ವಾತಾವರಣ ಸೃಷ್ಟಿ ಮಾಡಿದ್ರೂ ಕೂಡ ಇದನ್ನೆಲ್ಲ ಮೆಟ್ ನಿಂತು ಬಂದು ಇವತ್ತು ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿ ಪರವಾಗಿ ಕನಕಪುರದಿಂದ ಕೂಡ ಸಾಕಷ್ಟು ಇವತ್ತು ಸಾರ್ವಜನಿಕರು ತಾವೇನು ಸೇರಿದ್ದೀರಿ. ಜೊತೆಯಲ್ಲಿ ಕುಣಿಗಲ್ಲು ವಿಧಾನಸಭಾ ಕ್ಷೇತ್ರದಿಂದ ಕೂಡ ಸಾಕಷ್ಟು ಜನಸಾಗರ ಇವತ್ತು ಬಂದಿರತಕ್ಕಂಥದ್ದು. ರಾಜರಾಜೇಶ್ವರಿ ನಗರ ಇರ್ಬೋದು, ಬೆಂಗಳೂರು ಸೌತ್ ಇರ್ಬೋದು, ಆನೇಕಲ್ ಇರ್ಬೋದು, ಸರಿಸುಮಾರು 29 ಲಕ್ಷ ಮತದಾರರನ್ನ ಹೊಂದಿರತಕ್ಕಂಥ ದೊಡ್ಡ ಲೋಕಸಭಾ ಕ್ಷೇತ್ರ ಆಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ನಿಸ್ವಾರ್ಥವಾಗಿ ಏನೂ ಅಪೇಕ್ಷೆಯನ್ನ ಪಡೆದಿರ ಪ್ರತಿಯೊಂದು ಬಡ ಕುಟುಂಬಗಳಿಗೂ ರೈತರು ಬರಲಿ, ನೀನು ಯಾವ ಸಮುದಾಯ, ನೀನು ಯಾವುದು ಸಮಾಜ, ನೀನು ಯಾವ ಜಾತಿಗೆ ಸೇರಿದ್ಯಾ ಅಂತಕ್ಕಂಥದ್ದು ಒಂದು ದಿನ ಕೂಡ ಪ್ರಶ್ನೆ ಮಾಡಿದಿರ. ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತವಾದಂಥ ಶಸ್ತ್ರಚಿಕಿತ್ಸೆಯ ಮೂಲಕ ಅವರ ಸೇವೆಯನ್ನ ಅತ್ಯಂತ ಪ್ರಾಮಾಣಿಕತೆಯಿಂದ ಇವತ್ತು ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ CN ಮಂಜುನಾಥ್ ಅವರೇ, ಈಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಬೆಂಗಳೂರು ಸೌತ್ನ ಶಾಸಕರು, ಹಿರೀಕರು, ಅನುಭವಿಗಳು ಆಗಿರ್ತಕ್ಕಂಥ ಕೃಷ್ಣಪ್ಪಣ್ಣ ಅವರು ಮಾತನಾಡಿದ್ದಾರೆ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರು ಆಗಿರ್ತಕ್ಕಂಥ CB ಯೋಗೀಶ್ವರ್ ಅವರು ಕೂಡ ನಿಮ್ಮನ್ನ ಕುರಿತು ಮಾತನಾಡಿದ್ದಾರೆ. ಜೊತೆಯಲ್ಲಿ ಇವತ್ತು RR ನಗರ ವಿಧಾನಸಭಾ ಕ್ಷೇತ್ರದ ಯೋಗೀಶಣ್ಣ ನಗ್ತಾರೆ ಆ ಕಡೆ, RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ನನಗೆ ಅತ್ಯಂತ ಆತ್ಮೀಯರು, ನಮ್ಮ ಚಿತ್ರರಂಗದ ನಿರ್ಮಾಪಕರು, ಕುರುಕ್ಷೇತ್ರ ಸಿನಿಮಾವನ್ನ ಇಡೀ ರಾಜ್ಯಕ್ಕೆ ಅತ್ಯಂತ ಯಶಸ್ವಿಯಾದಂಥ ಅಷ್ಟು ನಟರುಗಳನ್ನ ಒಂದೇ ಸಲ ರಾಮೋಜಿರಾವ್ ಸ್ಟುಡಿಯೋನಲ್ಲಿ ಹಲವಾರು ತಿಂಗಳುಗಳ ಕಾಲ ಬಹಳ ಅತಿ ಅದ್ಭುತವಾದಂಥ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕುರುಕ್ಷೇತ್ರ ಅಂತಕ್ಕಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮ ಮುನಿರತ್ನ ಅವರು. ಇದ್ಯಾಕೆ ಮೈಕ್ ಸರಿ ಹೋಯ್ತಲ್ಲ ಈಗ. ಜೊತೆಯಲ್ಲಿ ಕುಣಿಗಲ್ನ ಇನ್ನೊಬ್ರು ಪ್ರಮುಖ ಮುಖಂಡರು, BJP ಮುಖಂಡರು, ಬಹುಶಃ ಇವತ್ತು ನಮಗೆ ಹೆಚ್ಚಿನ ಒಂದು ಶಕ್ತಿ D ನಾಗರಾಜ್ ಅಣ್ಣ ಅವರು ಹಾಗೂ ಇವತ್ತೇನು ಕೃಷ್ಣಕುಮಾರ್ ಸಾಹೇಬ್ರು, ಇವರಿಬ್ಬರು ಇವತ್ತು ಒಂದೇ ಕುಟುಂಬದ ಅಣ್ಣ ತಮ್ಮಂದರು. ಬಹುಶಃ ಸಾಕಷ್ಟು ವರ್ಷಗಳಿಂದ ಏನು ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡೂ ಪಕ್ಷದ ಕಾರ್ಯಕರ್ತರು, ಮುಖಂಡರಲ್ಲಿ, ಮತದಾರರಲ್ಲೂ ಕೂಡ ಒಂದು ನೋವಿತ್ತು. ಬಹುಶಃ ಇವತ್ತು ನೋವಿಗೆ ದೊಡ್ಡ ಮನಸ್ಸು ಮಾಡಿ ಇಬ್ರು ಇವತ್ತು ತೆರಳಿತಕ್ಕಂಥ ಒಂದು ಕೆಲಸವನ್ನ ಮಾಡಿದ್ದಾರೆ. ಇವತ್ತು ತಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಸೇವೆಯನ್ನ ಮಾಡಿರ್ತಕ್ಕಂಥ ಮತ್ತೊಬ್ಬರು ಹಿರೀಕರು, ಅನುಭವಿಗಳು, ನನಗೆ ಅತ್ಯಂತ ಆತ್ಮೀಯರು ಆಗಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ CN ಅಶ್ವಥ್ ನಾರಾಯಣ ಅಣ್ಣ ಅವರೇ. ಬಹುಶಃ ಸಾಕಷ್ಟು ಜನ ತಾವೆಲ್ಲ ಇವತ್ತು ಎರಡೂ ಪಕ್ಷದ ಹಿರಿಯ ಪ್ರಮುಖ ಮುಖಂಡರುಗಳು ಈ ವೇದಿಕೆ ಮೇಲೆ ತಾವೆಲ್ಲರೂ ಕುಳಿತಿದ್ದೀರಿ. ದಯಮಾಡಿ ಯಾರು ಕೂಡ ಅನ್ಯತಾ ಭಾವಿಸಬಾರದು. ಸಮಯದ
ಒಂದು ಒತ್ತಡದ ಹಿನ್ನೆಲೆಯಲ್ಲಿ ನಿಮ್ಮ ನೆಚ್ಚಿನ 2 ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆ, ವಿಶೇಷವಾಗಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿ ರಾಮನಗರ ಮತ್ತೆ ಚನ್ನಪಟ್ಟಣದಿಂದ 2ನೇ ಬಾರಿ 2018ರಲ್ಲಿ ಅಕ್ಕಪಕ್ಕ ಕ್ಷೇತ್ರಗಳಲ್ಲಿ ನಿಮ್ಮ ರೈತರ ಮಗ, ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ, ನಮ್ಮ ಪಕ್ಷದ ವರಿಷ್ಠರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಮಂತ್ರಿಗಳು ಆಗಿರ್ತಕ್ಕಂಥ ದೇವೇಗೌಡರು ಸಾಹೇಬರ ಸುಪುತ್ರರು ಆಗಿರ್ತಕ್ಕಂಥ ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವ್ರನ್ನ ಈ ಜಿಲ್ಲೆಯ ಜನ ನಮಗೆ ರಾಜಕೀಯವಾಗಿ ಒಂದು ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನಮ್ಮ ಕೊನೆಯ ಉಸಿರಿನವರೆಗೂ ನಾವು ನಿಮ್ಮ ಯಾರನ್ನೂ ಮರಿಲಿಕ್ಕೆ ಸಾಧ್ಯ ಇಲ್ಲಣ್ಣ. ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಅವಾಗ ಹುಟ್ಟಿರ್ಲಿಲ್ಲ, ಇನ್ನು 85ನೇ ಇಸ್ವಿನಲ್ಲಿ ಕುಮಾರಣ್ಣ ಅವರು ಸಿನಿಮಾನಲ್ಲಿ ಹಂಚಿಕೆದಾರರಾಗಿ ಏನು ಕೆಲಸವನ್ನು ಮಾಡಿದ್ರು. ಆ ಸಿನಿಮಾದಲ್ಲಿ ಬಂದಂತ ಒಂದು ದುಡಿಮೆಯಲ್ಲಿ ಬಿಡದಿಯ ಕೇತಕನಹಳ್ಳಿ ಜಮೀನಲ್ಲಿ ಆ ಜಮೀನನ್ನ ಖರೀದಿ ಮಾಡಿದಂಥದ್ದು. ಇವತ್ತು ಕುಮಾರಣ್ಣ ಅವರು ಏನ್ ದೇವೇಗೌಡರು ಸಾಹೇಬರನ್ನ 94ರಲ್ಲಿ ಇವತ್ತು ನಾನು ನೆನೆಸ್ಕೊಳ್ಬೇಕಾಗ್ತದೆ. ನಾನು 8 ವರ್ಷದ ಹುಡುಗ, 6 ವರ್ಷದ ಹುಡುಗ. ನಮ್ಮ ತಂದೆಯವರು ಹೇಳಿದ್ದಾರೆ ಅನೇಕ ಬಾರಿ, ಇತಿಹಾಸವನ್ನ ನನಗೆ ಪದೇ ಪದೇ ಹೇಳಿದ್ದಾರೆ, ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ರಾಮನಗರ ಜಿಲ್ಲೆ ಜನತೆ, ರಾಮನಗರ ವಿಧಾನಸಭಾ ಕ್ಷೇತ್ರ ತಂದೆ ತಾಯಂದ್ರುಗಳು ದೇವೇಗೌಡರು ಸಾಹೇಬರನ್ನ ಏನು ಹಾಸನ ಜಿಲ್ಲೆಯ ಹರದನಹಳ್ಳಿಯ ಒಂದು ಗ್ರಾಮದಲ್ಲಿ ಜನಿಸಿದಂತ ದೇವೇಗೌಡರು ಸಾಹೇಬರನ್ನ ರಾಮನಗರದಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸು. ಅವತ್ತು ಕುಮಾರಣ್ಣ ಅವರ ಒಂದು ಮುಂದಾಳತ್ವದಲ್ಲಿ ಕುಮಾರಣ್ಣ ಅವರು ಹಿಂದೆ ನಿಂತು ಒಬ್ಬ ಕಾರ್ಯಕರ್ತನಾಗಿ ದೇವೇಗೌಡರ ಒಂದು ಗೆಲುವಿಗೆ ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಪುಣ್ಯಾತ್ಮ ತಂದೆ ತಾಯಂದ್ರ ಒಂದು ಆಶೀರ್ವಾದದಿಂದ ಪ್ರಪ್ರಥಮವಾಗಿ ದೇವೇಗೌಡರು ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡಿದಂಥದ್ದು ಇದೇ ರಾಮನಗರ ಜಿಲ್ಲೆಯ ಜನ ಅಂತಕ್ಕಂಥದ್ದು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲಣ್ಣ, ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಈ ಭಾಗದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥ ಒಂದು ಪ್ರೀತಿ, ನೀವು ತೋರಿಸ್ತಕ್ಕಂಥ ಒಂದು ವಿಶ್ವಾಸ, ನಮ್ಮ ತಂದೆಯವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನೀವೆಲ್ಲ ನಮ್ಮ ತಂದೆಯವ್ರನ್ನ ನೋಡಿದ್ದೀರಿ, ಬಹಳ ಹತ್ತಿರದಿಂದ ಗಮನಿಸಿದ್ದೀರಿ. ನಮ್ಮ ತಂದೆಯವರು ಎಂದು ಕೂಡ ದುಡ್ಡು ಮಾಡಬೇಕು ಅಂತಕ್ಕಂಥದ್ದು ಹೋಗ್ಲಿಲ್ಲ. ಆದರೆ ನಮ್ಮ ತಂದೆಯವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇದ್ರೆ ಅದು ರಾಮನಗರ ಜಿಲ್ಲೆಯ ಜನತೆಯ ಒಂದು ಪ್ರೀತಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದಣ್ಣ, ಹೇಳ್ಬೇಕಾಗ್ತದೆ. ದಯಮಾಡಿ ನಾನು ಒಂದು ಮನವಿಯನ್ನ ಈ ವೇದಿಕೆ ಮೂಲಕವಾಗಿ ತಮಗೆ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ಏನು ಕಳೆದ 15 ದಿನದಿಂದ ಒಂದು ಅನಿರೀಕ್ಷಿತವಾದಂಥ ರಾಜಕಾರಣದ ಒಂದಷ್ಟು ಬೆಳವಣಿಗೆಗಳು ನಡೆದಿದೆ. 3 ತಿಂಗಳುಗಳ ಕಾಲ ಸತತವಾಗಿ ನಮ್ಮ ಪಕ್ಷದ ವರಿಷ್ಠರು ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ವಹಿಸಿದ್ರು. JP ಭವನದಲ್ಲಿ ಇರ್ತಕ್ಕಂಥ ಪಕ್ಷದ ಕಚೇರಿಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ 8 ಜನ ಕ್ಯಾಂಡಿಡೇಟ್ಗಳ ಒಟ್ಟಿಗೆ ಪ್ರಮುಖ ಮುಖಂಡರ ಕಾರ್ಯಕರ್ತರ ಒಂದು ಸಭೆಯನ್ನ ಮಾಡಿದೆ. ಆ ಸಭೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷದ ವರಿಷ್ಠರು ಒಂದು ಮಾತನ್ನ ಹೇಳಿದ್ರು, ನೋಡಪ್ಪ, ಈ ಬಾರಿ ಮಂಡ್ಯದಲ್ಲಿ ಯಾರಿಗಾದ್ರೂ ಸ್ಥಳೀಯ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಬಹಳ ಜನ ನಮ್ಮ ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಒಂದು ದುಡಿಮೆಯಿಂದ, ಶ್ರಮದಿಂದ ಸಾಕಷ್ಟು ಜನ ಇವತ್ತು ಮಂಡ್ಯದಲ್ಲಿ ಸಮರ್ಥವಾಗಿ ಬೆಳೆದಿರ್ತಕ್ಕಂಥ ನಾಯಕರುಗಳಿದ್ದಾರೆ. ಸ್ಥಳೀಯವಾಗಿರ್ತಕ್ಕಂಥ ನಾಯಕರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಈ ಪಕ್ಷ ತೀರ್ಮಾನ ಮಾಡಿತ್ತು. ಪಕ್ಷದ ವರಿಷ್ಠರು ಕೂಡ ಅದೇ ಒಂದು ಮನಸ್ಥಿತಿಯನ್ನ ಹೊಂದಿದ್ರು. ಆದ್ರೆ ಜೈಬೀರಿ ಬಾರಿಸಿದ್ರೆ ಅದೇ ರಾಮನಗರದಲ್ಲಿ 4ರಲ್ಲಿ 3 ಕ್ಷೇತ್ರಗಳಲ್ಲಿ ತಾವೆಲ್ಲ ತಂದೆ ತಾಯಂದ್ರುಗಳು ಕುಮಾರಣ್ಣನ ಮುಖ್ಯಮಂತ್ರಿ ಆಗಲೇಬೇಕು, ರೈತರುಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು ನಿಟ್ಟಿನಲ್ಲಿ ತಾವೆಲ್ಲರೂ ಏನೋ ತೀರ್ಮಾನವನ್ನು ತಗೊಂಡ್ರಿ. ಬಹಳ ಜನ ಅವತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಮುಖಂಡರುಗಳಿರ್ಬೋದು, ನಮ್ಮ ಶಾಸಕ ಮಿತ್ರರಿರ್ಬೋದು. ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಬೆಳೀತಾ ಇರ್ತಕ್ಕಂಥ ಕ್ರಿಯಾಶೀಲ ಯುವಕ. ಈ ಯುವಕನಿಗೆ ನಾವೇನಾದರೂ ಪಕ್ಷದಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿ
ಅವನಿಗೆ ಒಂದು ಜವಾಬ್ದಾರಿಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು 8,500 ಕೋಟಿ ಅನುದಾನವನ್ನ ಮಂಡ್ಯ ಜಿಲ್ಲೆಗೆ ಕೊಡಬೇಕು ಅಂತಕ್ಕಂಥದ್ದು ನಿರ್ಧಾರವನ್ನ ಮಾಡಿದ್ರು. ಬಹುಶಃ ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ ಅಣ್ಣ, ನನಗೆ ರಾಜಕೀಯದ ಅವತ್ತು ಅನುಭವದ ಕೊರತೆ ಇದ್ರು, ನಾನು ಅತ್ಯಂತ ಪ್ರಾಮಾಣಿಕವಾಗಿ ಜನಸೇವೆಯಲ್ಲಿ ಆ 8,500 ಕೋಟಿ ಅನುದಾನನೂ ಕೂಡ ಪ್ರತಿ ಹಳ್ಳಹಳ್ಳಿ ಅಭಿವೃದ್ಧಿಗೆ ನಿಖಿಲ್ ಕುಮಾರಸ್ವಾಮಿ ಪಣ ತೊಟ್ಟು ಹೋರಾಟ ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನಸ್ಸಿನಲ್ಲಿತ್ತು. ಆದರೆ ಅವತ್ತಿನ ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ. ನಾನು ತಲೆ ಕೆಡಿಸ್ಕೊಳ್ಳೋಣ. ನನಗೆ ಅತ್ಯಂತ ನೋವಾಗ್ತಕ್ಕಂಥ ವಿಚಾರ, ರಾಮನಗರದಲ್ಲಿ ನಾನು ಎಂದೂ ಕೂಡ ನಮ್ಮ ತಂದೆಯವರ ಹೆಸರಲ್ಲಿ ಸಾಕಷ್ಟು ಜನ ಶಾಸಕರಾಗಿ ಹೊರಹೊಮ್ಮಿದ್ದಾರೆ. ಸಾಕಷ್ಟು ಜನ ದೇವೇಗೌಡರು ಸಾಹೇಬ್ರ ಒಂದು ಹೋರಾಟದ ಶ್ರಮ, ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದ ಶ್ರಮದಲ್ಲಿ ಬಹಳಷ್ಟು ಜನ ನಾಯಕತ್ವವನ್ನು ತಾವು ಇಡೀ ರಾಜ್ಯದಲ್ಲಿ ಹುಟ್ಟಾಕಿದ್ದೀರಿ. ಬಹಳಷ್ಟು ಜನ ಇವತ್ತು ಪ್ರಶ್ನೆ ಮಾಡ್ತಾರೆ, ಪಕ್ಷಾತೀತವಾಗಿ ಕೇಳ್ತಾರೆ. ಇವತ್ತು ಕಾಂಗ್ರೆಸ್, ಬಿಜೆಪಿ, JDS ಅಂತಕ್ಕಂಥ ತಾರತಮ್ಯ ಅಲ್ಲ. ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವಕ, ಒಬ್ಬ ಕ್ರಿಯಾಶೀಲ ಯುವಕ. ರಾಮನಗರದಲ್ಲಿ ಮಾನ್ಯ ಕುಮಾರಣ್ಣ ಅವರು ಮಾಡಿದಂಥ ಒಂದು ಅಭಿವೃದ್ಧಿ ಯಾವ ರೀತಿ ಮನೆ ಮಗನ ರೀತಿ ರಾಮನಗರ ಕ್ಷೇತ್ರದ ಜನತೆಯ ಒಂದು ಒಡನಾಟದಲ್ಲಿದ್ರು. ನಿಖಿಲ್ ಕುಮಾರಸ್ವಾಮಿ ರಾಮನಗರದಲ್ಲಿ ಹೇಗೆ ಸೋತ ಅಂತಕ್ಕಂಥದ್ದು ಇವತ್ತು ಪಕ್ಷಾತೀತವಾಗಿ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಆದರೆ ನಾನು ಈಗಲೂ ಹೇಳ್ತೇನೆ, 76,000 ಮತದಾರ ತಂದೆ ತಾಯಂದ್ರುಗಳು ಈ ಯುವಕನಿಗೆ ಆಶೀರ್ವಾದ ಮಾಡಿದ್ದೀರಿ. ನನಗೆ ನೋವಿದೆ, ಸತ್ಯವಾಗ್ಲೂ ನೋವಿದೆ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಏನು ತಪ್ಪು ಮಾಡಿದ್ದೆ? ನಾನು ಏನು ತಪ್ಪು ಮಾಡಿಲ್ಲ. ಆದರೆ ನಾನು ಮಾಡದೇ ಇದ್ದಂಥ ತಪ್ಪಿಗೆ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಏನು 5,000 ರೂಪಾಯಿ ಟೋಕನ್ ಹಂಚಿದ್ರು ರಾತ್ರಿ 2 ಗಂಟೆ ಸಮಯದಲ್ಲಿ. ಪಾಪ ಮುಗ್ಧ ಮತದಾರ ತಂದೆ ತಾಯಂದ್ರುಗಳಿಗೆ ಮೋಸವನ್ನ ಮಾಡಿದ್ರು. ಆ ಮೋಸಕ್ಕೆ ನಾನು ಬಲಿಯಾದಂಥದ್ದು. ಆದರೆ ನಮ್ಮ ಕ್ಷೇತ್ರದ ಜನ ನನ್ನ ಕೈ ಬಿಟ್ಟಿಲ್ಲ ಅಂತಕ್ಕಂಥದ್ದನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಂಡ್ಯದಲ್ಲಿ ಕಳೆದ 19ರ ನನ್ನ ಸೋಲಿನ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಅತ್ಯಂತ ನೋವನ್ನು ಪಟ್ಕೊಂಡು ಈ ಸೋಲಿಗೆ ಉತ್ತರವನ್ನು ಕೊಡಬೇಕು ಅಂತಕ್ಕಂಥದ್ದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರೇ ಮತ್ತೆ ಬಂದು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಒತ್ತಡ ಇದ್ರೂ ಕೂಡ ನಾನು ಒಂದೇ ಮಾತು ನಮ್ಮ ಕಾರ್ಯಕರ್ತರಿಗೆ ಹೇಳಿದೆ, ಅಣ್ಣ ನನ್ನ ಜವಾಬ್ದಾರಿ ಇವತ್ತು ದೇವೇಗೌಡರು ಸಾಹೇಬರು ಹೋರಾಟದ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಪಕ್ಷವನ್ನ ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಪಕ್ಷವನ್ನ ಏನು ಕಟ್ಟು ಬೆಳೆಸಿದ್ದಾರೆ, ನಿಸ್ವಾರ್ಥವಾಗಿ ಈ ಪಕ್ಷದ ಕಾರ್ಯಕರ್ತನಾಗಿ ಈ ಪ್ರಾದೇಶಿಕ ಪಕ್ಷವನ್ನ ಉಳಿಸ್ತಕ್ಕಂಥ ಕೆಲಸ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ. ದಯಮಾಡಿ ಈ ಚುನಾವಣೆಗೆ ನನ್ನನ್ನು ತಗೊಂಡು ಬರಬೇಡಿ. ನಿಮ್ಮ ಮನಸ್ಸುಗಳಿಗೆ ನಾನು ನೋವು ಪಡಿಸ್ಲಿಕ್ಕೆ ಇಷ್ಟ ಇಲ್ಲ ಅಂತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಕಾರ್ಯಕರ್ತರ ಕಾಲ್ ಕಟ್ಟಿ ಹೇಳ್ತಕ್ಕಂಥದ್ದು ಈ ನಿಖಿಲ್ ಕುಮಾರಸ್ವಾಮಿ. ಇವತ್ತು ನಾನು ಮಾತನ್ನು ಕೊಡ್ತಾನೆ, ರಾಮನಗರ ಜಿಲ್ಲೆಯ ಒಂದು ಅಭಿವೃದ್ಧಿಗೆ ನಿಮ್ಮೆಲ್ಲರ ಒಂದು ಒಡನಾಟದಲ್ಲಿ ನಿಮ್ಮ ಮನೆಯ ಮಗನ ರೀತಿ ಹಗಲು ರಾತ್ರಿ ಅಲ್ದಿರ ಪ್ರಾಮಾಣಿಕವಾಗಿ ಈ ಯುವಕ ಶ್ರಮಿಸ್ತಾನೆ. ದಯಮಾಡಿ ನನ್ನ ಸೋಲು 2 ಬಾರಿ ಆಗಿದೆ, ಒಪ್ಕೊಳ್ತೇನೆ, ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ನಾನು ಯಾರಿಗೇನು ಮೋಸ ಮಾಡಿದ್ದೆ? ನಾನು ಯಾರಿಗೆ ತಪ್ಪಾಗಿ ನಡ್ಕೊಂಡಿದ್ದೇನೆ? ನನ್ನ ನಡವಳಿಕೆಗಳಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತಕ್ಕಂಥದ್ದು ಹಲವಾರು ಬಾರಿ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ. ದಯಮಾಡಿ ಹೇಳಿ ಅಣ್ಣ, ನಾನು ಯಾವತ್ತಾದರೂ ಯಾರಿಗಾದರೂ ಅಗೌರವವಾಗಿ ನಡ್ಕೊಂಡಿದ್ದೀನ? ದಯಮಾಡಿ ಹೇಳಿ. ಅತ್ಯಂತ ಪ್ರಾಮಾಣಿಕವಾಗಿ ಒಬ್ಬ ಯುವಕ ನಿಮ್ಮ ಮುಂದೆ ನಿಂತಿದ್ದಾರೆ. ಆದರೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ನಾನೇನಾದರೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೇನೆ ಅಂತಕ್ಕಂಥದ್ದಾದ್ರೆ ರಾಮನಗರ ಜಿಲ್ಲೆ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತಕ್ಕಂಥದ್ದು ಇವತ್ತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಬ್ಬ ಯುವಕನಿಗೆ ಆದಂತ ನೋವು, ಒಬ್ಬ ಪ್ರಾಮಾಣಿಕ ವೈದ್ಯಕೀಯ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳ ಕಾಲ ಇವತ್ತು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಡಾಕ್ಟರ್ CN ಮಂಜುನಾಥ್ ರವರು ಎಂದು ಕೂಡ ರಾಜಕಾರಣಕ್ಕೆ ಬರಬೇಕು, ಸ್ಥಾನಮಾನಗಳು ಸಿಕ್ಕಬೇಕು ಅಂತ ಒಂದು ಅಪೇಕ್ಷೆಯನ್ನ ಪಡಲಿಲ್ಲ. ನಾನು ಒಂದು ಹೇಳ್ತೇನೆ, ಇವತ್ತು ಮಂಜಣ್ಣ ಅವರು ಇಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಾರೆ. ಕೇಂದ್ರ ಗೃಹ ಸಚಿವರು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರು
ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಒಂದು ದಿನ ನಮ್ಮ JP ನಗರದ ನಿವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಕರೆ ಬಂತು. ಸಾಕಷ್ಟು ಬಾರಿ ನಾನು ದೆಹಲಿಗೆ ನಮ್ಮ ತಂದೆಯವ್ರ ಜೊತೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರೀಯ ನಾಯಕರುಗಳು ಬಹುಶಃ ಇವತ್ತೇನು ಕುಮಾರಣ್ಣನಿಗೂ ಕೂಡ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಲೋಕಸಭಾ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಚಿತ್ರದುರ್ಗದವರೆಗೂ ಇರ್ತಕ್ಕಂಥ ಎಲ್ಲ ಹಳೆ ಮೈಸೂರು ಪ್ರಾಂತ್ಯದ ಲೋಕಸಭಾ ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಗೆಲುವಿಗೆ ಒಂದು ಶಕ್ತಿ ತುಂಬಿದಂಗೆ ಆಗ್ತದೆ. ದಯಮಾಡಿ ನಮ್ಮ ಸಲಹೆಯನ್ನು ತಗೊಳ್ಳಿ ಅಂತಕ್ಕಂಥದ್ದು ಕೇಂದ್ರ ನಾಯಕರುಗಳು ಕುಮಾರಣ್ಣನಿಗೆ ಕೊಟ್ಟಂತ ಸಲಹೆ ಅಣ್ಣ. ಅದೇ ರೀತಿ ಇವತ್ತು ಡಾಕ್ಟರ್ CN ಮಂಜುನಾಥ್ ರವರ ಬಗ್ಗೆ ಏನ್ ಕೇಂದ್ರದ ಗೃಹ ಸಚಿವರು ಫೋನ್ ಮಾಡಿ ಒಂದೇ ಪ್ರಶ್ನೆ ಕೇಳಿದ್ರು ತಂದೆಯವರಿಗೆ. ದಯಮಾಡಿ ಡಾಕ್ಟರ್ CN ಮಂಜುನಾಥ್ ರವರು ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತ ಸ್ಥಾನದಲ್ಲಿ ಇವತ್ತು ಇರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿಯಲ್ಲೂ ಕೂಡ ಇವತ್ತು ಡಾಕ್ಟರ್ CN ಮಂಜುನಾಥ್ ರವರು ಅವರ ಕಾರ್ಯವೈಖರಿ ಏನು ಅಂತಕ್ಕಂಥದ್ದು ನಾವೇನು ಪರಿಚಯ ಮಾಡ್ಕೊಡ್ಬೇಕಾಗಿಲ್ಲ. ಎಲ್ರಿಗೂ ಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದರೇನಿದ್ದಾರೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಸಂಸದರು ಇವತ್ತು ಎಲ್ಲರೂ ಹೇಳ್ತಾ ಇದ್ರು. ನಾನು ಯಾರ ಬಗ್ಗೆನೂ ಏನು ಅಗೌರವಾಗಿ ಮಾತಾಡೋದಿಲ್ಲ, ಆದರೆ ಒಂದು ನಾನು ಮುಕ್ತಾಯ ಮಾಡಿದ್ಮೇಲೆ ಚರ್ಚೆ ಮಾಡ್ತೇನೆ. ಡಾಕ್ಟರ್ CN ಮಂಜಣ್ಣ ಅವರೇ ಏನಾದರೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳಾಗಿ ತಾವು ಪಕ್ಷದ ವರಿಷ್ಠರಿಗೆ ಮನವನ್ನ ಒಲಿಸ್ಲಿಕ್ಕೆ ಸಾಧ್ಯವಾ ಕುಮಾರಸ್ವಾಮಿ ಅವರೇ ಅಂತಕ್ಕಂಥ ಪ್ರಶ್ನೆಯನ್ನ ಕೇಂದ್ರದ ಗೃಹ ಸಚಿವರು ಮಾಡಿದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಹೋಗಿ ಬಹುಶಃ ನಮ್ಮ ಅತ್ತೆ ಅವರು ಅನ್ಸೂಯತ್ತೆ ಕೂಡ ಇವತ್ತು ಇಲ್ಲಿದ್ದಾರೆ, ನಮ್ಮ ಶೈಲತ್ತೆ ಅವರು ಕೂಡ ಇವತ್ತು ಈ ವೇದಿಕೆ ಮೇಲೆ ಇದ್ದಾರೆ. ಅವ್ರ ಜೊತೆ ಎಲ್ಲ ಕುಟುಂಬದ ಸದಸ್ಯರು ಹಲವಾರು ಗಂಟೆಗಳ ಕಾಲ ಸಮಾಲೋಚನೆಯನ್ನ ನಡೆಸಿ ಇವತ್ತು ಏನು ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ನಾನು ಒಂದು ಮಾತು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಮಂಜಣ್ಣ ಅವರು ರಾಜಕಾರಣನ ಹುಡ್ಕೊಂಡು ಹೋಗಿರ್ತಕ್ಕಂಥದ್ದಲ್ಲ, ರಾಜಕಾರಣನೇ ಇವತ್ತು ಮಂಜಣ್ಣನ ಹುಡ್ಕೊಂಡು ಮನೆ ಬಾಗಿಲಿಗೆ ಬಂದಿರತಕ್ಕಂಥದ್ದು. ದಯಮಾಡಿ ಇವತ್ತು ಒಬ್ಬ ಯುವಕ ಯಾವ ರೀತಿ ಬಲಿಯಾದ, ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ನ ಸಂಸ್ಕೃತಿ ತವಾ ಕೊಡ್ತಕ್ಕಂಥದ್ದು, ಕುಕ್ಕರ್ಗಳನ್ನ ಹಚ್ತಕ್ಕಂಥದ್ದು, ಸೀರೆಗಳನ್ನ ಕೊಡ್ತಕ್ಕಂಥದ್ದು, ಈ ರೀತಿಯಾದಂಥ ಸಂಸ್ಕೃತಿ ಇವತ್ತು ರಾಮನಗರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಈ ಕಾಂಗ್ರೆಸ್ನ ನಾಯಕರುಗಳು ಮತ್ತೆ ಈ ಚುನಾವಣೆ ಸಂದರ್ಭದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಮಾಧ್ಯಮದ ಸ್ನೇಹಿತರು ಇಲ್ಲಿ ಇದ್ದೀರಿ, ನಾನೇ ಬಂದೆ ಪ್ರೆಸ್ ಮೀಟ್ ಮಾಡಿದೆ. ನಮ್ಮ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಇವತ್ತು ಚುನಾವಣಾ ಆಯೋಗದ ರೀತಿ ಇವತ್ತು ಪೊಲೀಸ್ ಅಧಿಕಾರಿಗಳಿರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಸಂಪೂರ್ಣವಾಗಿ ಭಯದ ವಾತಾವರಣದಲ್ಲಿ ಇವತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳು ಈ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ದಯಮಾಡಿ ಇದಕ್ಕೆಲ್ಲ ಇವತ್ತು ನಾವು ತಕ್ಕವಾದಂಥ ಉತ್ತರ ಕೊಡಬೇಕು ಅಂತಕ್ಕಂಥದ್ದಾದ್ರೆ ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ಇವತ್ತು ಮಂಜಣ್ಣವರು ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿರ್ತಕ್ಕಂಥ ಸಂಸದರಿಗೆ ಕೊನೆಯದಾಗೆ ನಾನೊಂದು ಮಾತನ್ನು ಹೇಳ್ತೇನೆ, ಯಾರಾದರೂ ಜನಪ್ರತಿನಿಧಿ ಆದವರು, ಸಂಸದರಾದವರು ಈ ದೇಶವನ್ನ ಎರಡು ವಿಭಾಗವಾಗಿ ಮಾಡ್ಬೇಕಂತದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ರೆ ಇವತ್ತು ಈ ದೇಶದ ಐಕ್ಯತೆ ಸಮಗ್ರತೆಯನ್ನ ಕಾಪಾಡ್ತಕ್ಕಂಥ ಜನಪ್ರತಿನಿಧಿ ಆದಂಥವರು ಯಾವ ರೀತಿಯ ಒಂದು ಮನಸ್ಥಿತಿ ಇದೆ ಅಂತಕ್ಕಂಥದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅಣ್ಣ. ಹಾಗಾಗಿ ಇಲ್ಲಿ ಇವತ್ತು ಎರಡೇ ವಿಷಯ, ಒಂದು ದುಡ್ಡು, ಇನ್ನೊಂದು ಕಡೆ ಮಾನವೀಯತೆ. ನನಗೆ ಈ ಸಲ ಸಂಪೂರ್ಣ ವಿಶ್ವಾಸ ಇದೆ, ರಾಮನಗರ ಜಿಲ್ಲೆಯ ಎಲ್ಲ ನನ್ನ ಮತದಾರ ತಂದೆ ತಾಯಂದಿರುಗಳು ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರದ 28 ಲೋಕಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಈ ಸಲ ಡಾಕ್ಟರ್ CN ಮಂಜಣ್ಣ ಅವರ ಒಂದು ಗೆಲುವಿಗೆ ತಾವೆಲ್ಲರೂ ನಿಲ್ತೀರಾ ಅಂತಕ್ಕಂಥ ಒಂದು ಭಾವನೆ ನಾನು ಇಟ್ಕೊಂಡಿದ್ದೇನೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಂಡ್ಯದ KR ಪೇಟೆಯ ಬೂಗನ್ಕೆರೆನಲ್ಲಿ ಜನಿಸಿದಂಥ ಮತ್ತೊಬ್ಬರು ರೈತ ನಾಯಕರು ಯಡಿಯೂರಪ್ಪ ಸಾಹೇಬರು ಕೂಡ ಬೆಳಗ್ಗೆ ಮಂಡ್ಯ ಜಿಲ್ಲೆಗೆ ಕುಮಾರಣ್ಣನ ಜೊತೆ ನಾಮಿನೇಷನ್ ಫೈಲಿಂಗ್ಗೆ ಬಂದು ಅವರು ಕೂಡ ಮಂಡ್ಯದಲ್ಲಿ ಕೂರ್ತು ಮಂಡ್ಯದ ಎಲ್ಲ ಮತದಾರ ತಂದೆ ತಾಯಂದಿರುಗಳಿಗೆ ಮಾತನಾಡಿದ್ದಾರೆ. ಜೊತೆಯಲ್ಲಿ ಗೋವಾದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು, ಇವತ್ತು ನಾನು ಅವ್ರ ಬಗ್ಗೆ ಹೇಳಬೇಕಾಗ್ತದೆ.
ಈ ಎನ್ ಡಿ ಎ ಮೈತ್ರಿ ಇವತ್ತು ಪ್ರಮುಖವಾದಂಥ ಒಂದು ಕಾರಣ. ಈ ಎನ್ ಡಿ ಎ ಮೈತ್ರಿಗೆ ಗೋವಾದ ಪ್ರಮೋದ್ ಸಾವಂತ್ ಅವರು ಅವರು ಅತ್ಯಂತ ಕುಮಾರಣ್ಣನ ಅಭಿಮಾನಿಯಾಗಿ ಸ್ನೇಹಿತರಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ಯಡಿಯೂರಪ್ಪಾಜಿ ಅವರು ಹಾಗೂ ಪ್ರಮೋದ್ ಸಾವಂತ್ ಅವರು ಇಬ್ಬರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ಕೂಡ ತಮ್ಮನ್ನ ಕುರಿತು ಮಾತನಾಡ್ತಾರೆ. ಜೊತೆಯಲ್ಲಿ ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಕೂಡ ಬಂದು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ನಾನು ಇನ್ನೂ ಮಾತನಾಡ್ತಾ ಇದ್ದೆ, ಆದರೆ ವೇದಿಕೆ ಮೇಲೆ ಇನ್ನೂ ಹಲವಾರು ಗಣ್ಯರಿದ್ದಾರೆ. ಹಾಗಾಗಿ ದಯಮಾಡಿ ತಮ್ಮೆಲ್ಲರ ಒಂದು ಆಶೀರ್ವಾದ, ಒಂದು ಆರೈಕೆ ಇವತ್ತು ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿ ಮೇಲೆ ಇರಲಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿಯನ್ನು ಮಾಡ್ತಾ, ಮತ್ತೊಮ್ಮೆ ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಏನು ಸೇರಿದ್ದೀರಿ, ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.